ಗೈಸ್, ಸೊ ಇವತ್ತಿನ ವಿಡಿಯೋ ನಮ್ಮ ಸೈಡ್ ಭೂಮಿ ಪೂಜೆ. ಸೊ ಭೂಮಿ ಪೂಜೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಮನೆ ಕಟ್ಟೋಕ್ಕಿಂತ ಮುಂಚೆ, ಆ್ಯಂಡ್ ಇದು ಒಂದು ಮುಖ್ಯವಾದ ಸಂಪ್ರದಾಯ ನಮ್ಮಲ್ಲಿ. ಆ್ಯಂಡ್ ಇನ್ನೊಂದು ಆ, ನಾವು ಕ್ಲೀನ್ ಮಾಡ್ಸೋಕ್ಕಿಂತ ಮುಂಚೆ ನಮ್ಮ ಸೈಟಲ್ಲಿ ಎಲ್ಲ ಕಡೆ ನಾವು ವೈಟ್ ಸಾಸಿವೆನ ಸ್ಪ್ರೆಡ್ ಮಾಡಿದ್ವಿ. ಏನಕ್ಕಂದ್ರೆ ಸೈಟ್ ಕ್ಲೀನ್ ಮಾಡೋ ಟೈಮಲ್ಲಿ ಅಲ್ಲಿರೋಂಥ ಕ್ರಿಮಿಕೀಟಗಳು ಅಥವಾ ಹಾವು ಏನಾದ್ರು ಇತ್ತಂದಾಗ ಏನಾದರೂ ಆಯ್ತಂದ್ರೆ ದೋಷ ಬರುತ್ತೆ. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿರೋಂಥ ಕ್ರಿಮಿಕೀಟಗಳು ಹಾವುಗಳು ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ನೆಲೆ ಮಾಡ್ಕೊಳುತ್ತೆ. ಸೊ ಆವಾಗ ಯಾವುದೇ ರೀತಿ ದೋಷನೂ ಇರಲ್ಲ, ಸೈಡು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಆ್ಯಂಡ್ ಇದಾದ ನಂತರ ಪೂಜೆನ ನಾವು ನಮ್ಮ ಜ್ಯೋತಿಷ್ಯರ ಹತ್ರ ಕೇಳಿ ಒಂದು ಸೂಕ್ತವಾದ ದಿನ ಟೈಮ್ ನೋಡಿಕೊಂಡು ಭೂಮಿ ಪೂಜೆ ಇಟ್ಕೊಂಡ್ವಿ. ಆ್ಯಂಡ್ ನೀವು ನೋಡ್ತೀರಾ ಹಾಗೆ ಇಲ್ಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ 5 ಕಲ್ಲನ್ನ ಇಟ್ಟು ಅದಕ್ಕೂ ಪೂಜೆ ಮಾಡಿ ಹಾಲು ತುಪ್ಪ ಹಾಕಿದ್ವಿ. ಆ್ಯಂಡ್ ಈ 5 ಕಲ್ಲು ಎಲ್ಲರೂ ಏನು ಮಾಡ್ತಾರೆ, ಅದನ್ನು ಹಾಗೆ ಬಿಟ್ಟು ಅದನ್ನು ಕೆಲವರು ತೊಗೊಂಡು ಹೋಗೋದು ಅಥವಾ ಇದಕ್ಕೂ ಬಳಸೋದು ಅದನ್ನೆಲ್ಲ ಮಾಡ್ತಾರೆ. ಬಟ್ ಏನಂದರೆ ಇಂಪಾರ್ಟೆಂಟ್, ನೀವು 5 ಕಲ್ಲನ್ನ ಸೇಫ್ ಮಾಡಿಕೊಂಡು ಪಾಯೋ ತೆಗಿಯೋ ಟೈಮಲ್ಲಿ ಅದನ್ನು 5 ಕಾರ್ನರಲ್ಲಿ ಇಡಬೇಕು. ಯಾಕಂದರೆ ನಾವು ಅಷ್ಟೊಂದು ಬೇಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲ ಅಂದ್ಕೊಂಡು ಮಾಡಿರ್ತೀವಲ್ವಾ. ಸೊ ಅದನ್ನು ಪಾಯ ತೆಗಿಯೋ ಟೈಮಲ್ಲಿ 5 ಕಾರ್ನರಲ್ಲಿ ಇಟ್ಟರೆ ಮುಂದೆ ಆಗುವಂಥ ಕೆಲಸಗಳು ಯಾವುದೇ ಅಡಚಣೆ ಇಲ್ಲದೆ ಒಳ್ಳೆ ರೀತಿಯಿಂದ ಆಗುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಭೂಮಿ ಪೂಜೆ ಉದ್ದೇಶ, ನಾವು ಭೂಮಿನ ಕೊರೆಯೋದು ಅಗಿಯೋದೆಲ್ಲ ಮಾಡ್ತೀವಿ. ಸೊ ಇದು ಒಂದು ಭೂಮಾತೆಗೆ ನಾವು ಒಂದು ನಮಸ್ಕರಿಸಿ ಒಂದು ಅನುಮತಿ ಕೇಳಿ ಒಂದು ಸ್ಟಾರ್ಟ್ ಮಾಡೋಕ್ಕೆ ಇದು ಒಂದು ಭೂಮಿ ಪೂಜೆ. ಆ್ಯಂಡ್ ಅಲ್ಲಿರೋವಂಥ ಏನಾದರೂ ಹಿಂದೆ ಯಾವುದೇ ರೀತಿ ಏನಾದರೂ ದುಷ್ಟಶಕ್ತಿ ಅಥವಾ ದೋಷಗಳಿತ್ತು ಅಂದರೆ ನಿವಾರಣೆ ಆಗುವಂಥದ್ದು. ಆ್ಯಂಡ್ ಸಿನ್ಸ್ ಇನ್ ಫ್ಯೂಚರ್ ಅಪ್ಕಮಿಂಗ್ ಡೇಸಲ್ಲಿ ನಾವು ವಾಸ ಮಾಡುವಂಥ ಜಾಗ. ಸೊ ಇದೆಲ್ಲ ನಮ್ಗೆ ಒಳ್ಳೇದಾಗಬೇಕು, ಎಲ್ಲದೂ ಅಡಚಣೆ ಇಲ್ಲದೆ ಎಲ್ಲ ಕಾರ್ಯಗಳು ತುಂಬ ಆರಾಮಾಗಿ ಸಾಗಬೇಕು. ಸೊ ಇದನ್ನೆಲ್ಲ ಬೇಡ್ಕೊಂಡು ನಾವು ಭೂಮಿ ಪೂಜೆ ಮಾಡುವಂಥದ್ದು. ಆ್ಯಂಡ್ ಅವತ್ತಿನ ದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಸವಣ್ಣ ಬಂತು. ಸೊ ಅದಕ್ಕೂ ಪೂಜೆ ಮಾಡಿ ನೈವೇದ್ಯ ಕೊಟ್ವಿ. ಆ್ಯಂಡ್ ಲಾಸ್ಟಿಗೆ ಹಸುನೂ ಬಂತು. ಸೊ ಇದೆರಡೂ ಅನ್ಎಕ್ಸ್ಪೆಕ್ಟೆಡ್